ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಃ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ಈ ಜಗತ್ತಿನೊಳಗ ಎಲ್ಲರೂ ಕೂಡ ಪಾಪ ಪುಣ್ಯಗಳನ್ನು ಮತ್ತು ತಮ್ಮ ತಮ್ಮ ಕರ್ಮದ ಫಲವನ್ನು ಅನುಭವಿಸ್ತಾರೆ, ಹೌದಲ್ರಿ? ಹಾಗಾಗಿ ಏನು ಮಾಡ್ತಾರಪ್ಪ, ಕೆಲವಷ್ಟು ಜನ ತಮ್ಮ ಪಾಪವನ್ನು ಅಳಿಸೋಕ್ಕೋಸ್ಕರ ಏನು ಮಾಡ್ತಾರೆ, ಕಾಶಿಗೆ ಹೋಗ್ತಾರೆ. ಇಲ್ಲಿಗೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಗಂಗಾ ದೇವತೆಯ ಒಂದು ನದಿಯೊಳಗೆ ಸ್ನಾನವನ್ನು ಮಾಡಿ ತಮ್ಮ ಪಾಪವನ್ನೆಲ್ಲವೂ ಕೂಡ ತೊಳೆದುಕೊಳ್ಳುತ್ತಾರೆ. ಹಾಗೆ ಇದೇ ರೀತಿಯಾಗಿ ಒಬ್ಬ ಬ್ರಾಹ್ಮಣ ಏನು ಮಾಡ್ತಾನಪ್ಪ ಅಂತಂದರೆ, ಅವತನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಏನು ಪ್ರಶ್ನೆಯಪ್ಪ ಅಂತಂದರೆ, ಈ ಗಂಗೆ ಎಲ್ಲ ಜನರ ಪಾಪವನ್ನು ತೊಳಿತಾಳ, ಆದರೆ ಆ ಪಾಪವನ್ನೆಲ್ಲ ತಗೊಂಡು ತಾನೂ ಕೂಡ ಒಬ್ಬ ಪಾಪಿಷ್ಟಳಾಗ್ತಾಳಲ್ಲ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟುತ್ತದೆ. ಹಾಗಾದರೆ ಈ ಗಂಗೆ ತನ್ನ ಪಾಪವನ್ನು ಎಲ್ಲಿ ತೊಳ್ಕೊತಾಳ ಅನ್ನುವಂಥ ಪ್ರಶ್ನೆಯ ಮೂಲಕವಾಗಿ ಆ ಒಬ್ಬ ಬ್ರಾಹ್ಮಣ ಏನು ಮಾಡ್ತಾನಪ್ಪ ಅಂತಂದರೆ, ಪರಮಾತ್ಮನ ಕುರಿತು ತಪಸ್ಸನ್ನು ಮಾಡ್ತಾನ. ತಪಸ್ಸು ಮಾಡುವ ಕಾಲಕ್ಕೆ ತಪಸ್ಸು ಮಾಡ್ತಾ ಇರ್ತಾನೆ. ಆ ತಪಸ್ಸಿಗೆ ಪ್ರತಿಫಲವಾಗಿ ಪರಮಾತ್ಮನು ಕೂಡ ಪ್ರತ್ಯಕ್ಷನಾಗ್ತಾನ. ಆ ತರುವಾಯ ಪರಮಾತ್ಮ ಕೇಳ್ತಾನೆ, ಓ ಬ್ರಾಹ್ಮಣ, ಏನಪ್ಪ ನಿನ್ನ ಪ್ರಶ್ನೆ, ಏನು ಬೇಕು ನಿನಗೆ ಅಂತ ಕೇಳ್ತಾನೆ. ಆಗ ಪರಮಾತ್ಮಗೆ ಬ್ರಾಹ್ಮಣ ಹೇಳ್ತಾನಂತೆ, ಪರಮಾತ್ಮ, ನಾವು ಮಾನವರೆಲ್ಲರೂ ಕೂಡ ನಮ್ಮ ಪಾಪವನ್ನು ತೊಳೆಯೋಕ್ಕೋಸ್ಕರ ಗಂಗಾ ದೇವತೆ ಹತ್ರ ಬರ್ತೇವೆ. ಗಂಗಾ ನದಿಯೊಳಗೆ ಸ್ನಾನ ಮಾಡಿ ನಮ್ಮ ಪಾಪವೆಲ್ಲವನ್ನೂ ಕೂಡ ತೊಳೆದುಕೊಳ್ತೀವಿ. ಆದರೆ ನಮ್ಮ ಪಾಪವನ್ನೆಲ್ಲ ತಗೊಂಡು ಗಂಗಾ ದೇವತೆ ತಾನೂ ಕೂಡ ಪಾಪಿಷ್ಠಳಾಗ್ತಾಳ. ಆ ಗಂಗಾ ದೇವತೆ ತನ್ನ ಪಾಪವನ್ನು ಎಲ್ಲಿ ತೊಳ್ಕೊತಾಳ, ಈ ಪ್ರಶ್ನೆಗೆ ಉತ್ತರ ಬೇಕಾಗಿದೆ ಅಂತ ಕೇಳ್ತಾನೆ. ಆಗ ಪರಮಾತ್ಮ ಹೇಳ್ತಾನಂತೆ, ಈ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಕೇಳಪ್ಪ ಅಂತೇಳಿ ಗಂಗಾ ದೇವತೆಯನ್ನು ಕರಿತಾನ. ಏನು ಮಾಡ್ತಾನ, ಗಂಗಾ ದೇವತೆಯನ್ನು ಆಹ್ವಾನ ಮಾಡ್ತಾನ. ಕರೆತರುವಾಯ ಕೇಳ್ತಾನೆ ಗಂಗಾ ದೇವತೆಯನ್ನು, ಗಂಗೆ, ಎಲ್ಲರ ಪಾಪವನ್ನು ತೊಳೆದು ಆ ಪಾಪಗಳನ್ನು ತೆಗೆದುಕೊಂಡು ನೀನು ಕೂಡ ಒಬ್ಬ ಪಾಪಿಷ್ಠಳಾಗ್ತೀಯ. ಈ ಪಾಪವನ್ನೆಲ್ಲ ನೀನು ಎಲ್ಲಿ ತೊಳ್ಕೊತೀಯ ಅಂತ ಕೇಳ್ತಾನ. ಆಗ ಗಂಗಾದೇವತೆ ಒಂದು ಮಾತನ್ನು ಹೇಳ್ತಾಳೆ, ಪರಮಾತ್ಮ, ನನ್ನದೇನೈತಪ್ಪ, ಎಲ್ಲ ಜನರೂ ಕೂಡ ಪಾಪವನ್ನು ತೊಳೆದು ನನ್ನ ಹತ್ರ ಬಿಟ್ಟು ಹೋಗ್ತಾರೆ. ನಾನೇನು ಮಾಡ್ತೀನಪ್ಪ ಅಂದ್ರೆ, ಎಲ್ಲ ಪಾಪವನ್ನು ತೆಗೆದುಕೊಂಡು ಹರಿದು ಸಮುದ್ರ ದೇಹದಲ್ಲಿ ಹಾಕ್ತೀನಿ, ಸಮುದ್ರ ದೇವನ ಹತ್ರ ಹಾಕ್ತೀನಿ. ನನ್ನ ಕೆಲಸ ಇಷ್ಟೇ. ಆಗ ಸಮುದ್ರದೇವನ ಕರೀತಾನಂತ. ಸಮುದ್ರದೇವ, ಗಂಗೆ ಎಲ್ಲ ಪಾಪವನ್ನು ತೆಗೆದುಕೊಂಡು ಬಂದು ನಿನ್ನ ಹತ್ರ ಬಿಡ್ತಾಳ, ನೀನೇನು ಮಾಡ್ತೀಯಪ್ಪ, ನೀ ಪಾಪಗಳನ್ನು ತೆಗೆದುಕೊಂಡು ನೀನು ಪಾಪಿಷ್ಠನಾಗ್ತೀಯಲ್ಲ ಅಂತ ಕೇಳ್ತಾನೆ. ಆಗ ಹೇಳ್ತಾನಂತೆ ಸಮುದ್ರದೇವ, ಪರಮಾತ್ಮ, ನಂದೇನೈತಪ್ಪ, ಸೂರ್ಯನ ಒಂದು ಶಾಖದಿಂದ ನನ್ನ ನೀರು ನಾನು ಹಾವಿ ಆಗ್ತೀನಿ, ನನ್ನ ಪಾಪಗಳೆಲ್ಲವೂ ಕೂಡ ಹಾವಿ ಆಗ್ತವ, ಹಾವಿಯಾಗಿ ಮೋಡಗಳಾಗ್ತವ ಅಂತ ಹೇಳ್ತಾನೆ. ಏನಾಗ್ತವಂತನ, ಮೋಡಗಳಾಗ್ತವ ಅಂತ. ನನ್ನ ಪಾಪಗಳೂ ಕೂಡ ಮೋಡಗಳಿಗೆ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾನೆ. ಮೋಡರಾಜನ ಹತ್ರ ಬಿಡ್ತೀನಪ್ಪ ಅಂತ ಹೇಳ್ತಾನೆ. ಆಗ ಮೋಡರಾಜನ ಹತ್ರ ಇರ್ತಕ್ಕಂಥ ಪಾಪವನ್ನು ಪರಮಾತ್ಮ ಪ್ರಶ್ನೆ ಮಾಡಿದಾಗ ಮೋಡರಾಜ ಹೇಳ್ತಾನಂತೆ, ಪರಮಾತ್ಮ, ನಂದೇನಿತಪ್ಪ, ಸೂರ್ಯನ ಒಂದು ಶಾಖದಿಂದ ನಾನೇನು ಮಾಡ್ತೀನಿ, ಕರಗಿ ಮತ್ತೆ ಭೂಮಿ ಮೇಲೆ ಮಳೆಯಾಗಿ ಬೀಳ್ತೀನಿ, ಮನುಷ್ಯರ ಮೇಲೆ ಬೀಳ್ತೀನಿ. ಅಂದರೆ ಎಲ್ಲ ಪಾಪವನ್ನು ಮತ್ತು ಮನುಷ್ಯರಿಗೆ ಕೊಡ್ತೀನಿ. ಅಂದರೆ ಏನಪ್ಪ ಅಂದ್ರೆ, ಇದು ಕಲಿಯುಗ. ಈ ಕಲಿಯುಗದೊಳಗೆ ನಾವು ಎಷ್ಟೇ ಪಾಪವನ್ನು ಮಾಡಲಿ, ಎಷ್ಟೇ ಕರ್ಮವನ್ನು ಮಾಡಲಿ, ನಮ್ಮ ಪಾಪದ ಫಲವನ್ನು, ಕರ್ಮದ ಫಲವನ್ನು ನಾವು ಇಲ್ಲೇ ಉಣಬೇಕು. ಇಲ್ಲೇ ಉಣಬೇಕಂತೇಳಿ ಪರಮಾತ್ಮ ಈ ರೀತಿಯ ಒಂದು ಪ್ರಕೃತಿ ನಿಯಮವನ್ನು ಇಟ್ಟಿದ್ದಾನೆ, ಹೌದಿಲ್ಲ? ಇದು ಕರ್ಮಭೂಮಿ. ನಾವೆಷ್ಟೇ ಏನು ಮಾಡಿದ್ರೂ
ಎಷ್ಟೇ ಪಾಪ ಮಾಡೋದು ನಾವು ತೊಳೆಯೋಕ್ಕಾಗೋದಿಲ್ಲ. ಇದನ್ನು ತೊಳ್ಕೋಬೇಕಪ್ಪ ಅಂದ್ರೆ ಏನು ಮಾಡೋಕ್ಕಬೇಕಪ್ಪ ಅಂತಂದ್ರೆ ಭಕ್ತಿ ದಾರಿ ಹಿಡಿಬೇಕು, ಪರಮಾತ್ಮನ ಒಂದು ಆಧ್ಯಾತ್ಮವನ್ನು ಅರಿತುಕೊಳ್ಬೇಕು. ಆ ಪರಮಾತ್ಮನ ನಡಿಗೆ ನಾವು ಓದಿವಪ್ಪ ಅಂತಂದ್ರೆ ಆ ಪರಮಾತ್ಮನ ಒಂದು ಮೋಕ್ಷ ಪ್ರಾಪ್ತಿಯಾಗಿ ನಮ್ಮೆಲ್ಲರ ಪಾಪಗಳೆಲ್ಲವೂ ಕೂಡ ನಶಿಸಿ ಪುಣ್ಯದ ಫಲವನ್ನು ನಾವು ಕಂಡುಕೊಳ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಪುಣ್ಯದ ಕೆಲಸವನ್ನು ಮಾಡೋಣ, ಧರ್ಮದ ದಾರಿಯನ್ನು ಹಿಡಿಯೋಣ, ಸಂಸ್ಕಾರವನ್ನು ಅರಿತುಕೊಳ್ಳೋಣ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ.